ನೀಟಾಗಿ ಚೆನ್ನಾಗಿ ತೊಳೆದು ಬಟ್ಟೆ ತೊಗೊಂಡು ಒರೆಸಿ, ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬೇಕು. ಖಾರದ ಪುಡಿ, ಅರಿಶಿನ, ಉಪ್ಪು, ಸ್ವಲ್ಪ ನೀರು, ಬೆಂಡೆಕಾಯಿನಲ್ಲಿ ಸ್ಟಫಿಂಗ್ ಮಾಡಬೇಕು. ನೀಟಾಗಿ ಸ್ಟಫಿಂಗ್ ಮಾಡಿ ತವಾದ ಮೇಲೆ ಇಡಬೇಕು. ನೀಟಾಗಿ ಎಲ್ಲ ಬೆಂಡೆಕಾಯಿನೂ ಇದೇ ಥರ ಸ್ಟಫಿಂಗ್ ಮಾಡಿಕೊಂಡು ಈ ಥರ ಇಡಬೇಕು. ಎಲ್ಲ ಇದು ಬೇಯಿಸ್ಬೇಕು. ಎಲ್ಲ ಬೆಂಡೆಕಾಯಿನೂ ಬೆನ್ನಲ್ಲಿ ಇಡಬೇಕು. ಎಣ್ಣೆ ಹಾಕಿ ಸೈಡ್ ಡಿಶ್ ಇದು. ಈಗ ಪೀಸ್ ಆಗಿ ಕಟ್ ಮಾಡ್ಕೋಬೋದು ಅಥವಾ ಹಿಂಗೆ ಆದರೂ ತಿನ್ಬೋದು. ನೀಟಾಗಿ ಬೆಂದಿದೆ. ಮಸಾಲ, ಉಪ್ಪು, ಖಾರ ಮಸಾಲ ಎಲ್ಲ ಹಿಡಿದಿದೆ. ಈಗ ನೀಟಾಗಿ ಕಟ್ ಮಾಡಬೇಕು. ಹಿಂಗೆ ಚಾಕು ತೊಗೊಂಡು ಹಿಂಗೆ, ಅಥವಾ ನಮಗೆ ಹಿಂಗೆ ಇರಲಿ ಅಂತಂದರೆ ಹಿಂಗೆ ತಿನ್ಬೋದು. ನಾನು ಈಗ ಕಟ್ ಮಾಡಿ ತೋರಿಸ್ತೀನಿ. ಹಿಂಗೆ ಪೀಸ್ ಕಟ್ ಮಾಡ್ಕೋಬೋದು, ಅಥವಾ ಹಿಂಗೆ ಉದ್ದ ಇದ್ದರೆ ಉದ್ದ ತಿನ್ನು. ಒಮ್ಮೆ ಟ್ರೈ ಮಾಡಿ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬೆಂಡೆಕಾಯಿ ಚಾಟ್ ಮಸಾಲ ಅಥವಾ ಮ್ಯಾಗಿ ಈ ಸ್ಟಫಿಂಗ್ ಒಳಗೆ ಚಾಟ್ ಮಸಾಲ ಅಥವಾ ಸ್ಟಫಿಂಗ್ ಎಲ್ಲ ಬಂದಿದ್ದಲ್ಲ, ಈ ಸ್ಟಫಿಂಗಲ್ಲಿ ಚಾಟ್ ಮಸಾಲ ಅಥವಾ ಮ್ಯಾಗಿ ಮಸಾಲ ಏನಾದರೂ ಹಾಕೋಂಗಿದ್ರೆ ಹಾಕೋಬೋದು. ನಾನೇನು ಹಾಕಿಲ್ಲ. ತುಂಬ ನೀಟಾಗಿ ಬಂದಿದೆ. ರೊಟ್ಟಿಗೆ ಅಥವಾ ಅನ್ನ ಸಾರಿಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಒಮ್ಮೆ ಟ್ರೈ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.